Hi guys, welcome to Sai Study Circle. Guys, income tax subject 5th semester BCom ಗೆ ಹಾಗೆ BBA ಕೋರ್ಸ್ಗೆ ಹಾಗೆ ಬೇಕಾದಷ್ಟು ಯೂನಿವರ್ಸಿಟೀಸ್ ಇದೆ. ಬೆಂಗಳೂರಲ್ಲಿದೆ, ಬೇರೆ ಕರ್ನಾಟಕದಲ್ಲಿ ಎಲ್ಲ, ಇಂಡಿಯಾನಲ್ಲಿ ಎಲ್ಲ ಕೂಡ ಇದೆ. ಯಾರ್ಯಾರಿಗೆ ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ, ನಾನು ಸಾಯಿ ಸ್ಟಡಿ ಸರ್ಕಲ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಿಂಪಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ಸೊ ಮಧ್ಯದಲ್ಲಿ ಇಂಗ್ಲಿಷ್ ಯೂಸ್ ಮಾಡ್ತೀನಿ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ 1 ಅಂತ ಹೇಳಿ ನಮ್ಮ 5th ಸೆಮಿಸ್ಟರ್ ಬಿಕಾಮ್ಗೆ ಇದೆ. ಇದು ಹೊಸ ಸಿಲೆಬಸ್ ಅಂತ ಹೇಳಿದ್ರೆ ಒಂದಷ್ಟು ರೂಲ್ಸ್ ಚೇಂಜಸ್ ಆಗಿದೆ. ಇದು ಈ ವರ್ಷಕ್ಕೆ ಅಂದ್ರೆ ನಮಗೆ ಅಸೆಸ್ಮೆಂಟ್ ಇಯರ್ 26-27, ನಮ್ಮ ಅಸೆಸ್ಮೆಂಟ್ ಇಯರ್ ಬಂದು 2026-27, ಪ್ರೀವಿಯಸ್ ಇಯರ್ ಬಂದು 2025-26. ಇದರ ಹಿಂದೆ ನಿಮ್ಮ ಸೀನಿಯರ್ಸ್ ಓದಿರೋದು ಇದರ ಹಿಂದಿಂದು ಅಸೆಸ್ಮೆಂಟ್ ಇಯರ್ 25-26, 24-25 ಅವ್ರದ್ದು ಪ್ರೀವಿಯಸ್ ಇಯರ್ ಇತ್ತು. ಈ ವರ್ಷ ಚೇಂಜಸ್ ಆಗಿದೆ. ಹಾಗಾದ್ರೆ ಸರ್, ನಿಮಗೆ ಈ ಸಿಲೆಬಸ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ 1 ನಲ್ಲಿ ಯಾವ್ಯಾವ ಚಾಪ್ಟರ್ಸ್ ಬರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಮೊದಲನೇದು ಇಂಟ್ರೊಡಕ್ಷನ್ ಟು ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಈ ಇಂಟ್ರೊಡಕ್ಷನ್ ಟು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫಸ್ಟ್ ನಮಗೆ ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡ್ಬೇಕು. ಸರ್, ಟ್ಯಾಕ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಏನಕ್ಕೆ ಕಟ್ಟಬೇಕು, ಯಾವಾಗ ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಯಾರು ಕಟ್ಟಬೇಕು, ಬೇಕಾದಷ್ಟು ಕ್ವಶನ್ಸ್ ಬರುತ್ತೆ. ನೋಡಿ, ಟ್ಯಾಕ್ಸ್ ಇಟ್ ಈಸ್ ಎ ಕಂಪಲ್ಸರಿ ಅಮೌಂಟ್ ಚಾರ್ಜ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆನ್ ದೋಸ್ ಪರ್ಸನ್ಸ್ ಹೂ ಹ್ಯಾವ್ ಇನ್ಕಮ್. ಸರ್, ಇನ್ಕಮ್ ಇರೋರಿಗೆಲ್ಲ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಎಲ್ಲ ಇನ್ಕಮ್ ಮೇಲೂ ಟ್ಯಾಕ್ಸ್ ಕಟ್ಟ ಹಾಗಿಲ್ಲ. ಒಂದಷ್ಟು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಇನ್ಕಮ್ ಒಬ್ಬ ಇಂಡಿವಿಜುವಲ್ ದಾಟಿದ್ದೇ ಆದಲ್ಲಿ, ಆ ಇನ್ಕಮ್ ಜಾಸ್ತಿ ಆದಲ್ಲಿ ಆ ಪರ್ಸನ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಈಗ ನನಗೆ 1 ಲಕ್ಷ ಇನ್ಕಮ್ ಬಂತು, 2 ಲಕ್ಷ ಇನ್ಕಮ್ ಬಂತು, ನಾನು ಕಟ್ಟೋ ಅವಶ್ಯಕತೆ ಇರಲ್ಲ. 2.5 ಲಕ್ಷ ಬಂತು, 3 ಲಕ್ಷ ಬಂತು. ಸೊ ಹಾಗಾದ್ರೆ ಏನದು ಟ್ಯಾಕ್ಸ್ ಲಿಮಿಟ್, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಟೋಟಲ್ ಆಗಿ ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳಿರ್ತಕ್ಕಂಥ ಲಿಮಿಟ್ ಗಿಂತಲೂ ಜಾಸ್ತಿ ಇನ್ಕಮ್ ಬರುತ್ತೆ ಅಂತವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇದನ್ನೇ ನಾವು ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದು ನಮಗೆ ಬರ್ಡನ್ ಅಲ್ಲ, ಇದು ನಮ್ಮ ಜವಾಬ್ದಾರಿ. ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂದ್ರೆ, ಟ್ಯಾಕ್ಸ್ ಅಂತ ಹೇಳಿದ್ರೆ ಸರ್ ಬರ್ಡನ್ ಸರ್, ಅದು ನಮ್ಮ ಜೋಬಿಂದ ಹೊಟ್ಟೋಗುತ್ತೆ, ಅದು ನಮ್ಗೆ ಎಕ್ಸ್ಪೆನ್ಸಸ್. ಖಂಡಿತ ಎಕ್ಸ್ಪೆನ್ಸಸ್ ಅಲ್ಲ. ಹಾಗಾದ್ರೆ ಏನಿದು, ಇದು ನಮ್ಮ ಜವಾಬ್ದಾರಿ, ನಮ್ಮ ಲಯಬಿಲಿಟಿ, ನಮ್ಮ ಮೇಲಿರ್ತಕ್ಕಂತಹ ಒಂದು ಜವಾಬ್ದಾರಿ ಆಗಿರುತ್ತೆ. ಹಾಗಾದ್ರೆ ಏನದು ಜವಾಬ್ದಾರಿ ಅಂತ ಹೇಳಿದ್ರೆ, ನಾವು ಇನ್ಕಮ್ ಅನ್ನ ಲಿಮಿಟ್ ಗಿಂತಲೂ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳಿರ್ತಕ್ಕಂಥ ಲಿಮಿಟ್ ಗಿಂತಲೂ ಹೆಚ್ಚು ಇನ್ಕಮ್ ಅನ್ನ ಅರ್ನ್ ಮಾಡಿದ್ದಾಗ ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಡಬೇಕಾಗುತ್ತೆ. ಆ ದುಡ್ಡನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಸೆಂಟ್ರಲ್ ಗವರ್ಮೆಂಟ್ಗೆ ಕೊಟ್ಟು ಆ ಒಂದು ಟ್ಯಾಕ್ಸ್ ಅಮೌಂಟ್ ಇಂದ ನಮಗೆ ಬೇಕಾಗಿರ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಅನ್ನ, ಡಿಫೆನ್ಸಿವ್ ಫೆಸಿಲಿಟೀಸ್ ಅನ್ನ, ಅನೇಕ ರೀತಿಯಾಗಿರ್ತಕ್ಕಂಥ ಫೆಸಿಲಿಟೀಸ್ ನ ಕೊಡ್ತಾರೆ. ಅಂದ್ರೆ ನಮ್ಮ ದುಡ್ಡನ್ನ ತಗೊಂಡು ಅವರು ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನ ಮಾಡಿಕೊಡ್ತಾರೆ. ಇದನ್ನೇ ನಾವು ಟ್ಯಾಕ್ಸ್ ಅಂತ ಹೇಳ್ತೀವಿ. ಸರ್, ಹಾಗಾದ್ರೆ ಟ್ಯಾಕ್ಸ್ ಅಲ್ಲಿ ಎಷ್ಟು ತರ ಇದೆ ಸರ್ ಅಂದ್ರೆ, 2 ತರ ಟ್ಯಾಕ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿದ್ರೆ, when the impact and incidence, when the incidence and impact is on the same person. ಇನ್ಸಿಡೆನ್ಸ್ ಅಂದ್ರೆ ಏನು, ಎಲ್ಲಿ ಇನ್ಕಮ್ ನ ಅರ್ನ್ ಮಾಡಿದ್ರಿ, ಯಾರು ಇನ್ಕಮ್ ನ ಅರ್ನ್ ಮಾಡಿದ್ರು ಅವರೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಎರಡು ಒಬ್ಬರ ಮೇಲೆ ಇದ್ರೆ, ಈಗ ಇನ್ಕಮ್ ನಾನ್ ಅರ್ನ್ ಮಾಡಿದ್ರೆ ನಾನ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ನೀವು ಅರ್ನ್ ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಾನ್ ಇನ್ಕಮ್ ನ ಅರ್ನ್ ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ, ನೀವು ಅರ್ನ್ ಮಾಡಿದ್ರೆ ನಾನ್ ಟ್ಯಾಕ್ಸ್ ಕಟ್ಟೋ ಹಾಗಿರಲ್ಲ. ಅಂದ್ರೆ ಯಾರಿಗೆ ಜ್ವರ ಬಂದಿರುತ್ತೆ ಅವರೇ ಇಂಜೆಕ್ಷನ್ ತಗೊಳ್ಬೇಕು. ನಿಮಗೆ ಇಂಜೆಕ್ಷನ್ ಬೇಕಾ, ನಿಮಗೆ ಜ್ವರ ಬಂದಿರಬೇಕು. ನನಗೆ ಜ್ವರ ಬಂದಿದ್ಯಾ, ನಾನು ಇಂಜೆಕ್ಷನ್ ತಗೊಳ್ಬೇಕು. ಅಂದ್ರೆ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಇಫ್ ಇಟ್ ಈಸ್ ಆನ್ ದ ಸೇಮ್ ಪರ್ಸನ್, ದೆನ್ ವಿ ಕಾಲ್ ಇಟ್ ಆಸ್ ಎ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್. ಬೆಸ್ಟ್ ಎಕ್ಸಾಂಪಲ್ ಏನೋ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಬರೋದಾದ್ರೆ, ವೆನ್ ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ is on two different persons.
ಅಂದ್ರೆ ಇನ್ಕಮ್ ಒಬ್ರು ಅರ್ನ್ ಮಾಡ್ತಾರೆ, ಅದರ ಟ್ಯಾಕ್ಸ್ ಪರಿಣಾಮ, ದಿ ಇಂಪ್ಯಾಕ್ಟ್ ಆಫ್ ದ ಟ್ಯಾಕ್ಸ್ ವಿಲ್ ಬಿ ಆನ್ ದ ಅದರ್ ಪರ್ಸನ್. ಇನ್ಕಮ್ ಒಬ್ರಿಗೆ ಬರುತ್ತೆ, ಟ್ಯಾಕ್ಸ್ ಇನ್ನೊಬ್ರು ಕಟ್ತಾರೆ. ಅಂದ್ರೆ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್ಸ್. ಸರ್ ಏನ್ ಸರ್ ಇದಕ್ಕೆ ಎಕ್ಸಾಂಪಲ್ ಕೊಡಿ ಸರ್ ಅಂತ ಹೇಳಿದ್ರೆ, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ GST ಅಂತ ಹೇಳ್ತೀವಿ, ಗೂಡ್ಸ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್. ಹಾಗೆ ಕಸ್ಟಮ್ಸ್ ಡ್ಯೂಟಿ, ಇವೆರಡೂ ಕೂಡ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಫಾರ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಈಗ GST ಹೇಳೋಣ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಾನು ಯಾವ್ದಾದ್ರು ಒಂದು ವಸ್ತುವನ್ನ ಪರ್ಚೇಸ್ ಮಾಡಿದಾಗ ನನಗೆ ಗೊತ್ತಿಲ್ಲದ ಹಾಗೆ ನಾನು ವಸ್ತುವನ್ನ ಪರ್ಚೇಸ್ ಮಾಡಿರ್ತೀನಿ, ಅಟ್ ದ ಸೇಮ್ ಟೈಮ್ ಅದಕ್ಕೆ ನಾನು ಟ್ಯಾಕ್ಸ್ ಅನ್ನ ಕಟ್ಟಿರ್ತೀನಿ. ನನಗೆ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ನನಗೆ ಅರಿವೇ ಇರೋದಿಲ್ಲ, ಗೊತ್ತೇ ಇರೋದಿಲ್ಲ. ಅಂದ್ರೆ ಇಲ್ಲಿ ಯಾವ ವಸ್ತುನ ಮಾರ್ತಕ್ಕಂಥ ವ್ಯಕ್ತಿಗೆ ರೆವಿನ್ಯೂ ಇನ್ಕಮ್ ಬರುತ್ತೆ, ಆದ್ರೆ ಅದರ ಟ್ಯಾಕ್ಸ್ ಅನ್ನ ಯಾರು ಕಟ್ಟಬೇಕಾಗುತ್ತೆ? ನಾನ್ ಕಟ್ಟಬೇಕಾಗುತ್ತೆ. ಅಂದ್ರೆ ಇನ್ಸಿಡೆನ್ಸ್ ಮತ್ತೆ ಇಂಪ್ಯಾಕ್ಟ್ ಟೂ ಡಿಫರೆಂಟ್ ಪರ್ಸನ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಈಸ್ GST ಮತ್ತೆ ಕಸ್ಟಮ್ಸ್ ಡ್ಯೂಟಿ. ಈಗ ಕಸ್ಟಮ್ಸ್ ಡ್ಯೂಟಿ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಸ್ತುವನ್ನ ಬೇರೆ ದೇಶದಿಂದ ನಾನು ಇಂಪೋರ್ಟ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಳ್ದಾಗ ನಾನು ಕಸ್ಟಮ್ಸ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಯಾರು ಮಾಡ್ತಾನೆ ಬೇರೆ ದೇಶದವನು, ಅವನಿಗೆ ಇನ್ಕಮ್ ಬರುತ್ತೆ, ಅದರ ಮೇಲೆ ಟ್ಯಾಕ್ಸ್ ಅನ್ನ ನಾನ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈವನ್ ಕಸ್ಟಮ್ಸ್ ಡ್ಯೂಟಿ ಇಸ್ ಆಲ್ಸೋ ಕಮ್ಸ್ ಅಂಡರ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಇದು ನಮಗೆ ಟ್ಯಾಕ್ಸಸ್ ಅಲ್ಲಿ ಎರಡು ಡಿಫರೆಂಟ್ ಟೈಪ್ಸ್, ಒಂದು ಡೈರೆಕ್ಟ್ ಟ್ಯಾಕ್ಸಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಮಗೆ ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದೆ ಫಸ್ಟ್ ಚಾಪ್ಟರ್ ಅಲ್ಲಿ. ಈ ನಾನು ಹಾಕಿರ್ತಕ್ಕಂಥ ಇಷ್ಟು ಕ್ವಶನ್ಸ್ ಅಲ್ಲಿ ಯಾವುದಾದ್ರೂ ಒಂದೋ ಅಥವಾ ಎರಡು ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನ್ಗೆ ಡೆಫಿನೆಟ್ ಆಗಿ ಬರುವಂತ ಕ್ವಶನ್ಸ್. ಮೊದಲನೇದು ಅಗ್ರಿಕಲ್ಚರಲ್ ಇನ್ಕಮ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 1A. ಸರ್ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು? ಸಿ, ಅಗ್ರಿಕಲ್ಚರ್ ಇನ್ಕಮ್ ಈಸ್ ರೆಫರ್ಸ್ ಟು ಎನಿ ರೆಂಟ್ ಆರ್ ರೆವಿನ್ಯೂ derived from land situated in India. Such land should be used for agricultural purpose. ನೋಡಿ, ಯಾವುದಾದ್ರೂ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇಂಡಿಯಾನಲ್ಲಿ ಇರಬೇಕು. ಆದ್ರಿಂದ ನಿಮಗೆ ಯಾವುದಾದ್ರೂ ಒಂದು ಇನ್ಕಮ್ ಆದಾಯ ಬಂದಿದ್ದೇ ಆದಲ್ಲಿ, ರೆಂಟ್ ಬಂದಿದ್ದೇ ಆದಲ್ಲಿ, ಆ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ, ಇಂಡಿಯಾನಲ್ಲಿ ಇರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಯಾವುದೇ ಆದಾಯ ಬಂದಿದ್ದಲ್ಲಿ ಅಂತದನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ. ಇಲ್ಲಿ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಸುಮ್ನೆ ಒಂದು ಬೀಡಲ್ಲಿ ಒಂದು 20 ಎಕರೆ ಇದೆ ಸರ್, ಅದರಲ್ಲಿ ಏನು ಬೆಳೆದಿಲ್ಲ ಸರ್, ಬಟ್ ಯಾರಿಗೋ ಒಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗಲ್ಲ. ಅಗ್ರಿಕಲ್ಚರ್ ಇನ್ಕಮ್ ಅನಿಸ್ಕೊಳ್ಬೇಕು ಅಂದ್ರೆ ಮಿನಿಮಮ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಾಡಿರ್ಬೇಕು, ಕಲ್ಟಿವೇಶನ್ ಆಗಿರ್ಬೇಕು, ಇರಿಗೇಷನ್ ಆಗಿರ್ಬೇಕು. ಇವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಗ್ರಿಕಲ್ಚರ್ ಇನ್ಕಮ್ ಈಸ್ ನಥಿಂಗ್ ಬಟ್ ಎನಿ ರೆಂಟ್ ಆರ್ ರೆವಿನ್ಯೂ derived from land situated in India and such land is used for agricultural purpose. ಇದು ಅಗ್ರಿಕಲ್ಚರ್ ಇನ್ಕಮ್ ಡೆಫಿನೇಷನ್. ನೀವು ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಎರಡನೇದು ಅಸೆಸ್ಸಿ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 7. ಹೂ ಈಸ್ ಅನ್ ಅಸೆಸ್ಸಿ? ಅಸೆಸ್ಸಿ ಅಂದ್ರೆ ಯಾರು? An assessee is a person who pay tax or any other sum of money to the Income Tax Act, Income Tax Department. Who pays any tax or any other sum of money. ಯಾವುದೇ ಒಬ್ಬ ವ್ಯಕ್ತಿ ಟ್ಯಾಕ್ಸ್ ರೂಪದಲ್ಲಾಗ್ಲಿ ಅಥವಾ ಬೇರೆ ರೂಪದಲ್ಲಾಗ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಡಬೇಕಾಗಿದ್ರೆ ಅವ್ರನ್ನ ನಾವು ಅಸೆಸ್ಸಿ ಅಂತ ಹೇಳ್ತೀವಿ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 7 ಅಲ್ಲಿ. ಅಂದ್ರೆ ಯಾರು ನಾನ್ ಟ್ಯಾಕ್ಸ್ ಕಟ್ಟಿದ್ರೆ ಐ ವಿಲ್ ಬಿಕಮ್ ಎ ಅಸೆಸ್ಸಿ, ನೀವು ಟ್ಯಾಕ್ಸ್ ಕಟ್ಟಿದ್ರೆ ಯು ಬಿಕಮ್ ಅನ್ ಅಸೆಸ್ಸಿ. ಬಟ್ ಇಲ್ಲಿ ಅಸೆಸ್ಸಿನಲ್ಲಿ 2 ಟೈಪ್ಸ್ ಇದೆ. ಒಬ್ಬರನ್ನ ಡೀಮ್ಡ್ ಅಸೆಸ್ಸಿ ಅಂತ ಹೇಳ್ತೀವಿ, ಇನ್ನೊಬ್ಬರನ್ನ ಅಸೆಸ್ಸಿ ಇನ್ ಡಿಫಾಲ್ಟ್ ಅಂತ ಹೇಳ್ತೀವಿ. ಹೂ ಈಸ್ ಅನ್ ಅಸೆಸ್ಸಿ? ಡೀಮ್ಡ್ ಅಸೆಸ್ಸಿ. ಡೀಮ್ಡ್ ಅಸೆಸ್ಸಿ ಅಂದ್ರೆ an assessee who pay tax on the income of the other person. Deemed assessee ಅಂದ್ರೆ assessee who pay tax on the income of the other person. ಅಂದ್ರೆ ನನ್ನ ಇನ್ಕಮ್ ಮೇಲೆ ಇನ್ನೊಬ್ಬರು ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಅವ್ರನ್ನ ಡೀಮ್ಡ್ ಅಸೆಸ್ಸಿ ಅಂತ, ಯಾರು ಕಟ್ಟಿದ್ರೆ ಅವ್ರನ್ನ ಡೀಮ್ಡ್ ಅಸೆಸ್ಸಿ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಬ್ಬ ಮೈನರ್ ಡಾಟರ್ ಇದ್ದಾರೆ ಅಂತ ಅನ್ಕೋಣ.
ಮೈನರ್ ಸನ್ ಇದ್ದಾರೆ ಅಂತ ಅನ್ಕೋಣ. ಆ ಮೈನರ್ ಡಾಟರ್ ಸನ್ಗೆ ಇನ್ಕಮ್ ಇದೆ, ಬಟ್ ಮೈನರ್ ಕೆನಾಟ್ ಪೇ ದ ಟ್ಯಾಕ್ಸಸ್ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಯಾಕೆಂದ್ರೆ ಮೈನರ್ ಎ ಪರ್ಸನ್ ಹೂ ಈಸ್ ನಾಟ್ ಅಟೈನ್ ದ ಏಜ್ ಆಫ್ 18 ಇಯರ್ಸ್ ಅಂತ ಏನು ಹೇಳ್ತೀವಿ, ಆ ಪರ್ಸನ್ ಅಸೆಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮೇಜರ್ ಆಗಿರ್ಬೇಕು. ಆದ್ರೆ ಇಲ್ಲಿ ಇನ್ಕಮ್ ಇರೋದು ನನ್ನ ಮೈನರ್ ಡಾಟರ್ ಅಥವಾ ಸನ್ಗೆ ಇರತಕ್ಕಂಥದ್ದು. ಅವರು ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ, ಅದಕ್ಕೆ ಅವರ ಬದಲಾಗಿ ನಾನು ಟ್ಯಾಕ್ಸ್ ಅನ್ನ ಕಟ್ಟಿದಾಗ ನನ್ನನ್ನ ಡೀಮ್ಡ್ ಅಸೆಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಸೆಸಿ ಇನ್ ಡಿಫಾಲ್ಟ್. ನೋಡಿ ಹೆಸರಲ್ಲೇ ಇದೆ ಡಿಫಾಲ್ಟರ್ ಅಂತ ಹೇಳ್ತೀವಿ, ತಪ್ಪು ಮಾಡಿರ್ತಕ್ಕಂಥವನು ಅಂತ ಹೇಳಿ. ಅಂದ್ರೆ ಯಾವ ಅಸೆಸಿ ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸರಿಯಾಗಿ ಫೈಲ್ ಮಾಡಿಲ್ಲ ಅಂದ್ರೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಹೇಳಿರ್ತಕ್ಕಂಥ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತವ್ರನ್ನ ಅಸೆಸಿ ಇನ್ ಡಿಫಾಲ್ಟ್ ಅಂತ ಹೇಳ್ತೀವಿ. ಎ ಪರ್ಸನ್ ಹೂ ಇಸ್ ನಾಟ್ ಫುಲ್ಫಿಲ್ಡ್ ದ ಲೀಗಲ್ ಆಬ್ಲಿಗೇಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್, such person is called as assessee in default. Next ಹೋಗೋಣ. Who is a person? ನೋಡಿ, as per the Income Tax Act 1961, ನೋಡಿ ಸುಮಾರು ಜನ 2025 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಈ ನಮ್ಮ ಬಿಕಾಮ್ ಸ್ಟೂಡೆಂಟ್ಸ್ಗೆ ಇನ್ನು 2025 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬಂದಿಲ್ಲ. ಅದು ನಿಮ್ಮ ಸೀನಿಯರ್ಸ್ಗೆ, ನೆಕ್ಸ್ಟ್ ಬ್ಯಾಚ್ ಅವ್ರಿಗೆ, ನಿಮ್ಮ ಜೂನಿಯರ್ಸ್ ಬರುತ್ತೆ. ನಿಮ್ಮ ಜೂನಿಯರ್ಸ್ ನೆಕ್ಸ್ಟ್ ಇಯರ್ ಯಾರು ಓದ್ತಾರೆ ಅವ್ರಿಗೆ ಬರುತ್ತೆ. ಇನ್ನು ವಿ ಆರ್ ಸ್ಟಿಲ್ ಇನ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಲ್ಲೇ ಇರ್ತೀವಿ. ಹಾಗಾದ್ರೆ ಹೂ ಈಸ್ ಎ ಪರ್ಸನ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 31. ಎ ಪರ್ಸನ್ ಇನ್ಕ್ಲೂಡ್ಸ್ ಎನ್ ಇಂಡಿವಿಜುವಲ್, ಒಬ್ಬ ಇಂಡಿವಿಜುವಲ್ ಆಗ್ತಾನೆ. ಇಂಡಿವಿಜುವಲ್ ಯಾರು? ನಾನು, ನೀವು, ಎಲ್ಲರೂ. ಎನ್ HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅಂದ್ರೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾ ಇತ್ತು. ಆ ಫ್ಯಾಮಿಲಿನಲ್ಲಿ ಯಾರು ಎಲ್ಡರ್ಲಿ ಪರ್ಸನ್ ಇರ್ತಾರೆ ಅವರು ಕರ್ತ ಆಗಿರ್ತಾರೆ, ಅವ್ರ ಕೆಳಗಡೆ ಇರ್ತಕ್ಕಂಥವ್ರೆಲ್ಲ ಕೋ ಪಾರ್ಸಿನರ್ಸ್ ಆಗಿರ್ತಾರೆ. ಸೊ ಆ ಫ್ಯಾಮಿಲಿ ಬಿಸ್ನೆಸ್ ನಡೆಸ್ತಕ್ಕಂಥವ್ರು HUF ಅಂತ ಹೇಳ್ತೀವಿ. ಎ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರುತ್ತೆ, ಎ ಜಾಯಿಂಟ್ ಸ್ಟಾಕ್ ಕಂಪನಿ, ಎನ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್, ಎ ಲೋಕಲ್ ಬಾಡಿ ಅಥವಾ ಲೋಕಲ್ ಅಥಾರಿಟಿ, ಅಥವಾ ಇನ್ನೊಂದು ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್. ಇಷ್ಟು ಬರೆದ್ರೆ ನಿಮಗೆ ಪರ್ಸನ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಪರ್ಸನ್ಗೆ ಮಿನಿಮಮ್ 5 ಅಥವಾ 6 ಬರೀಲೇಬೇಕಾಗುತ್ತೆ. ಇಂಡಿವಿಜುವಲ್, HUF, ಎ ಪಾರ್ಟ್ನರ್ಶಿಪ್ ಫರ್ಮ್, ಎ ಜಾಯಿಂಟ್ ಸ್ಟಾಕ್ ಕಂಪನಿ, ಎನ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್, ಎ ಲೋಕಲ್ ಅಥಾರಿಟಿ. ಇಷ್ಟು ಹೂ ಈಸ್ ಎ ಪರ್ಸನ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 31 ಆಗುತ್ತೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ವಾಟ್ ಈಸ್ ಅಸೆಸ್ಮೆಂಟ್ ಇಯರ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 9. ಅಸೆಸ್ಮೆಂಟ್ ಇಯರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಇಯರ್. ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಇಯರ್. See, assessment year is a period of 12 months. It is a period of 12 months. Commences from 1st April of current year. 1st April of current year. ಯಾವ ಇಯರ್ ಅಲ್ಲಿ ಇರ್ತಾವೆ? ಯಾವ್ದು ಇವಾಗ? 2026. It starts from 1st of April 2026. Ends with 31st March of next year. ನೋಡಿ, ನೆಕ್ಸ್ಟ್ ಇಯರ್ ಯಾವುದು? 2024. So 27. ಅಂದ್ರೆ 31st March 2027. So therefore, our assessment year is 2026-27. That means 1st April 26 ends with 31st March 2027. ಇದು what is assessment year under section 2 subsection 9. ಈ ಇಯರ್ ಅಲ್ಲಿ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಇನ್ಕಮ್ ಅನ್ನ ಅರ್ನ್ ಮಾಡಿರ್ತೀರಾ ಆ ಇನ್ಕಮ್ಗೆ ಟ್ಯಾಕ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವರ್ಷನ ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ನೆಕ್ಸ್ಟ್ ವಾಟ್ ಈಸ್ ಪ್ರೀವಿಯಸ್ ಇಯರ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 34. ಸರ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ ಇನ್ಕಮ್ ಜನರೇಟೆಡ್ ಇಯರ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾವ ವರ್ಷ ಇನ್ಕಮ್ ನ ಅರ್ನ್ ಮಾಡಿರ್ತೀರಾ ಆ ಇಯರ್ ಅನ್ನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಇನ್ನೂ ಒಂದು ಹೆಸರಿದೆ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಯಾವ ವರ್ಷ ಫೈನಾನ್ಸ್ ಇನ್ಕಮ್ ಬಂದಿದೆ ಆ ಇಯರ್ ಅನ್ನ ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಇದು ಕೂಡ ಅಷ್ಟೇ. ಎ ಪ್ರೀವಿಯಸ್ ಇಯರ್ ಇಸ್ ಆಲ್ಸೋ ಎ ಪೀರಿಯಡ್ ಆಫ್ 12 months. A period of 12 months commences from 1st April of last year. 1st April of last year. Now current year 26. Last year ಯಾವ್ದಾಗುತ್ತೆ? 25 ಆಗುತ್ತೆ. Commences from 1st April of
25 ends with 31st March of 26. That is current year. So this is what we call it as a previous year. So previous year is a period of 12 months, commences from 1st April of last year, ends with 31st March of current year. ಇನ್ನ ವಾಟ್ ಈಸ್ ಇನ್ಕಮ್ ಅಂತ ಬಂದ್ರೆ, ಇನ್ಕಮ್ ಅಂತ ಹೇಳಿದ್ರೆ ನೋಡಿ, ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಇನ್ಕಮ್ ಅಂತ ಹೇಳಿದ್ರೆ ಸುಮಾರು ಇನ್ಕಮ್ಸ್ ಇದೆ. ಅದರಲ್ಲಿ ನಮಗೆ ಯಾವ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಪರ್ಸನ್ ಸರ್ವಿಸ್ ಅಲ್ಲಿ ಇದ್ರೆ, ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ, ಅವನಿಗೆ ಸ್ಯಾಲರಿ ಬರ್ತಾ ಇದ್ರೆ, ಅವ್ನ್ ಪಾರ್ಟ್ ಟೈಮ್ ಆಗಲಿ, ಫುಲ್ ಟೈಮ್ ಆಗಲಿ, ಟೆಂಪರರಿ ಆಗಲಿ, ಪರ್ಮನೆಂಟ್ ಆಗಲಿ, ಟೋಟಲ್ ಆಗಿ ಸ್ಯಾಲರಿ ಇನ್ಕಮ್ ಬರ್ತಾ ಇದ್ರೆ ಅದನ್ನ ಒನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಸ್ಯಾಲರಿ. ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸಿ ಪ್ರಾಪರ್ಟಿ, ಹೌಸ್ ಪ್ರಾಪರ್ಟಿ ಇದ್ದು ಆ ಹೌಸ್ ಪ್ರಾಪರ್ಟಿಯನ್ನ ನೀವು ಯಾರಿಗಾದ್ರೂ ಬಾಡಿಗೆ ಕೊಟ್ಟಿದ್ರೆ ಆ ಬಾಡಿಗೆ ಇನ್ಕಮ್ ಅನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಒನ್ ಇನ್ಕಮ್. ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ತೀವಿ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಪ್ರೊಫೆಷನಲ್ ಅಲ್ಲಿ ಇದ್ರೆ, ಲಾಯರ್, ಡಾಕ್ಟರ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರೆ ನಿಮಗೆ ಬರ್ತಕ್ಕಂತ ಎಲ್ಲ ಇನ್ಕಮ್ ಅನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಇನ್ನ ನಾಲ್ಕನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ಯಾವುದಾದ್ರೂ ಕ್ಯಾಪಿಟಲ್ ಅಸೆಟ್ಸ್ ಇದ್ರೆ, ಫಿಕ್ಸ್ಡ್ ಅಸೆಟ್ಸ್ ಇದ್ರೆ, ಬಿಸ್ನೆಸ್ ಯೂಸ್ ಮಾಡ್ತಾ ಇದ್ರೆ ಅಥವಾ ನಿಮ್ ಸ್ವಂತದ್ದೇ ಯಾವ್ದಾದ್ರು ಪ್ರಾಪರ್ಟಿ ಇದ್ರೆ ಆ ಪ್ರಾಪರ್ಟಿಯನ್ನ ಲಾಭಕ್ಕೆ ಮಾರಿದಾಗ, ಗೇನ್ಗೆ ಮಾರಿದಾಗ ನಿಮಗ್ ಬರ್ತಕ್ಕಂತಹ ಗೇನ್, ಪ್ರಾಫಿಟ್ ಏನಿದೆ ಅದನ್ನ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐದನೇದು ಲಾಸ್ಟ್ ಒನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಇನ್ಕಮ್ ಈ 4 ಹೆಡ್ಸ್ ಅಲ್ಲಿ ಬರಲ್ಲ, ಯಾವ ಇನ್ಕಮ್ ಈ 4 ಹೆಡ್ಸ್ ಅನ್ನು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಎಲ್ಲ ಇನ್ಕಮ್ ಅನ್ನು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತೀವಿ. ಸೊ ಈಗ ನಮಗೆ ಈ 5 ಇನ್ಕಮ್ ಅನ್ನ ಟೋಟಲ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅಂದ್ರೆ ದಿ ಅಗ್ರಿಗೇಟ್ ಆಫ್ ಆಲ್ 5 ಹೆಡ್ಸ್ ಆಫ್ ಇನ್ಕಮ್ ಈಸ್ ಕಾಲ್ಡ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ಹಾಗಾದ್ರೆ ಸರ್ ವಾಟ್ ಈಸ್ ಟೋಟಲ್ ಇನ್ಕಮ್? ಟೋಟಲ್ ಇನ್ಕಮ್ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80U ವರೆಗೂ ಏನೇನ್ ಡಿಡಕ್ಷನ್ಸ್ ಇದೆ ಅವನ್ನ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದನ್ನ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ವಿಲ್ ಬಿ ಕಾಲ್ಡ್ ಆಸ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ನೇ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕೂಡ ಕರಿತೀವಿ. ಇಷ್ಟು ನಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಡೆಫಿನೇಷನ್ಸ್ ಬರುತ್ತೆ. ಈ ಟಾಪಿಕ್ ಆದ್ಮೇಲಿಂದ ನಾನು ಈ ನಮ್ಮ ಪ್ರೀವಿಯಸ್ ಇಯರ್ ಅಥವಾ ಅಸೆಸ್ಮೆಂಟ್ ಇಯರ್ 26-27 ಅಲ್ಲಿ ಯಾವ ರೀತಿ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನು, ಓಲ್ಡ್ ರೆಜಿಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಹೇಗಿರುತ್ತೆ, ನ್ಯೂ ರೆಜಿಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ಒಂದಷ್ಟು ವಿಡಿಯೋಸ್ ಅನ್ನ, ಕ್ಲಾಸಸ್ ಅನ್ನ ತಗೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ, ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ನನ್ನ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಆಗಲ್ಲ. ಸೊ ಇನ್ನು ನಮಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಂಗಾಗುತ್ತೆ. ಹಾಗೆ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಅನ್ಲೈಕ್ ಮಾಡಿ, ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.